ಕೆಲವು ಸಮಯದ ಹಿಂದೆ ರಾಂಚಿ ನಗರದ ಒಬ್ಬ ವ್ಯಕ್ತಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಜು ಎಂಬ ಹೆಸರಿನ ಒಬ್ಬ ಪ್ರಸಿದ್ಧ ವ್ಯಕ್ತಿಯಿದ್ದಾನೆ. ಆ ಬಡ ಕಾರ್ಮಿಕ ತನ್ನ ಮನೆಯಲ್ಲಿ ವಾಸಿಸುತ್ತಿದ್ದ. ಪತ್ನಿ ರಾಖಿ ಮತ್ತು ಮಗಳು ಸುಧಾ ಅಲ್ಲಿ ವಾಸಿಸುತ್ತಿದ್ದರು. ಆದರೆ ಈಗ ಬೇಸಿಗೆ ಕಾಲ ಮುಗಿಯುವುದರಲ್ಲಿತ್ತು ಮತ್ತು ಚಳಿಗಾಲ ಬರುವುದರಲ್ಲಿತ್ತು. ಆದರೆ ರಾಜು ಶಿಥಿಲವಾದ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರು. ಕಿಟಕಿಯಿಂದ ಗಾಳಿ ಬಂತು ಮತ್ತು ಛಾವಣಿಯಿಂದ ನೀರು ಬಿದ್ದಿತು. ಒಂದು ದಿನ ರಾಜುವಿನ ಹೆಂಡತಿ ರಾಜುವಿಗೆ ಹೇಳುತ್ತಾಳೆ, ಕೇಳಿ, ಚಳಿಗಾಲ ಬರಲಿದೆ ಮತ್ತು ನೀವು ಚಳಿಯಲ್ಲಿ ಮನೆಗೆ ಬರುತ್ತೀರಿ. ಒಳಗೆ ಹೆಚ್ಚು ಗಾಳಿ ಇದ್ದರೆ ಮನೆಯನ್ನು ಸ್ವಚ್ಛಗೊಳಿಸಬೇಕು. ರಾಜು ತನ್ನ ಹೆಂಡತಿ ರಾಖಿಯ ರಿಪೇರಿ ಮಾಡಿಸಬೇಕು. ನಾನು ಅವನಿಗೆ ನಾಳೆ ಹೋಗಿ ನನ್ನ ಬಾಸ್ ಬಳಿ ಏನಾದರೂ ಕೇಳುತ್ತೇನೆ ಎಂದು ಹೇಳುತ್ತೇನೆ. ನಮ್ಮ ಮನೆ ಕಟ್ಟಲು ನಾನು ಹಣವನ್ನು ಸಾಲ ಪಡೆಯುತ್ತೇನೆ. ಮರುದಿನ ಬೆಳಿಗ್ಗೆ ಬಂದರೆ ನಾನು ಅದನ್ನು ದುರಸ್ತಿ ಮಾಡಿಸಬಹುದು. ರಾಜು ತನ್ನ ಕೆಲಸಕ್ಕೆ ಹೋಗುತ್ತಾನೆ ಮತ್ತು ಅವನು ಮಾಲೀಕರಿಗೆ ಹೇಳುತ್ತಾನೆ, ಮುಂದಿನ ತಿಂಗಳಿನಿಂದ ಸರ್ ಚಳಿಗಾಲ ಬರುತ್ತಿದೆ ಮತ್ತು ನನ್ನ ಮನೆಯ ಛಾವಣಿ ಗಾಳಿಯು ಮನೆಯೊಳಗೆ ಬರುವಷ್ಟು ಮುರಿದು ಹೋಗಿದೆ ಮತ್ತು ನಾನು ಬೇಗ ಸರಿಪಡಿಸದಿದ್ದರೆ ನಾವು ಚಳಿಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೇವೆ. ನಾನು ಮತ್ತು ನನ್ನ ಹೆಂಡತಿ ಹೇಗೋ ದಿನ ಕಳೆಯುತ್ತೇವೆ. ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ, ಆದರೆ ನನಗೆ ಚಿಕ್ಕ ಮಗಳಿದ್ದಾಳೆ. ಹಾಗಾಗಿ ಚಳಿಗಾಲದಲ್ಲಿ ಆ ಪಾಳು ಬಿದ್ದ ಮನೆಯಲ್ಲಿ ನಾನು ಇರಲು ಸಾಧ್ಯವಿಲ್ಲ. ರಾಜುವಿನ ಮಾತುಗಳನ್ನು ಕೇಳಿದ ನಂತರ ಮಾಲೀಕರು ಹೇಳುತ್ತಾರೆ, ಓ, ಅದಕ್ಕೆ ನಾನು ಏನು ಮಾಡಬಹುದು ಸರ್? ನೀವು ನನಗೆ ಸ್ವಲ್ಪ ಹಣ ಸಾಲವಾಗಿ ನೀಡಿದರೆ ನಾನು ನನ್ನ ಗುಡಿಸಲು ದುರಸ್ತಿ ಮಾಡಿಸಿಕೊಳ್ಳುತ್ತೇನೆ ಮತ್ತು ನಿಮ್ಮ ಋಣ ತೀರಿಸಲು ನಾನು ಹಗಲಿರುಳು ಶ್ರಮಿಸಿದೆ. ರಾಜು ನನಗೆ 1,00,000 ಬಾರಿ ವಿನಂತಿಸಿದ ನಂತರ ನಾನು ಅದನ್ನು ನಿಮಗೆ ಕೊಡುತ್ತೇನೆ ಸರ್ಜಿ. ಅವನ ಬಾಸ್ ಅವನಿಗೆ ಹಣ ಕೊಡುವುದಿಲ್ಲ ಮತ್ತು ನಂತರ ಸಂಜೆಯಾಗುತ್ತದೆ. ಬಡ ರಾಜು ಸಂಜೆಯಾದಾಗ ಅವನು ತನ್ನ ಮನೆಗೆ ಬಂದಾಗ ಅವನ ಹೆಂಡತಿ ರಾಖಿ ಅವನಿಗೆ ಹೇಳಿದಳು, ಹೇ ರಾಜು ಜಿ, ನೀವು ನಿಮ್ಮ ಬಾಸ್ನಿಂದ ಸಾಲದ ಮೇಲೆ ಹಣ ಪಡೆಯಬಹುದೇ? ಮಾಲೀಕರು ಹಣವನ್ನು ಪಾವತಿಸಲು ನಿರಾಕರಿಸಿದ್ದಾರೆ. ಇದಾದ ನಂತರ ರಾಖಿ ಕೂಡ ಅಸಮಾಧಾನಗೊಳ್ಳುತ್ತಾಳೆ ಎಂಬ ಅಂಶದಿಂದ ಸಾಕಷ್ಟು ತೊಂದರೆಯಾಯಿತು. ಅವರು ಈಗ ಚಳಿಗಾಲದಲ್ಲಿ ಹೇಗೆ ಬದುಕುಳಿಯುತ್ತಾರೆ? ರಾಜು ರಾಖಿಗೆ ಇನ್ನೂ ಚಳಿ ಇದೆ ಎಂದು ಹೇಳುತ್ತಾನೆ. 1 ತಿಂಗಳು ಪೂರ್ತಿ ಬಾಕಿ ಇದೆ, ಹಾಗಾಗಿ ಮುಂದಿನ ತಿಂಗಳು ನಾನು ಹಿಂತಿರುಗುತ್ತೇನೆ. ಹಣಕ್ಕಾಗಿ ನನ್ನ ಬಾಸ್ ಜೊತೆ ನನ್ನ ಮೊದಲ ಡೇಟ್ನಲ್ಲಿ ನಾನು ಅದನ್ನು ಕೇಳುತ್ತೇನೆ ಮತ್ತು ನಂತರ ಬಾಸ್ ನಿರಾಕರಿಸದಿರಬಹುದು. ಹೌದು, ಮುಂದಿನ ತಿಂಗಳು ನೀವು ಹೇಳಿದ್ದು ಸರಿ. ಮೊದಲ ಡೇಟ್ನಲ್ಲೇ ಬಾಸ್ ಬಳಿ ಸಾಲ ಕೇಳುವುದು ಮಾಲೀಕರು ನಿರಾಕರಿಸುವುದಿಲ್ಲ ಮತ್ತು ಅದರಂತೆಯೇ ರಾಜು ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದಾಗ 1 ತಿಂಗಳು ಕಳೆದು ಹೋಯಿತು. ಮುಂದಿನ ತಿಂಗಳ ಮೊದಲ ತಾರೀಖಿನಂದು ರಾಜು ತನ್ನ ಮನೆಗೆ ಹಿಂತಿರುಗುತ್ತಾನೆ. ಸಾಲ ಕೇಳಲು ಮಾಲೀಕರ ಬಳಿಗೆ ಹೋಗುತ್ತಾನೆ ಮತ್ತು ಅವರಿಗೆ ಹೇಳುತ್ತಾನೆ, ಗುರುಗಳೇ, ಈಗ ಸಂಪೂರ್ಣವಿದೆ. 1 ತಿಂಗಳು ಕಳೆದಿದೆ ಮತ್ತು ಸ್ವಲ್ಪ ತಣ್ಣಗಾಗುತ್ತಿದೆ. ಈಗ ನೀವು ನನ್ನ ವೇತನವನ್ನು ಪಾವತಿಸಲಿದ್ದೀರಿ ಎಂದು ನನಗೆ ಅನಿಸುತ್ತದೆ. ಅದನ್ನು ನನಗೆ ಕೊಡಿ. ಆ ಹಣವನ್ನು ನನ್ನ ಮನೆ ಕಟ್ಟಲು ಬಳಸಬಹುದು. ಈ ಬಾರಿಯೂ ನಾನು ಅದನ್ನು ರಿಪೇರಿ ಮಾಡಿಸಬಹುದು. ರಾಜು ಅವರ ಲಕ್ಷ್ಯಗಳು ಹೇಳಿದ ನಂತರವೂ ಅವನ ಯಜಮಾನ ಅವನಿಗೆ ಹಣ ಕೊಡುವುದಿಲ್ಲ, ಅವನನ್ನು ನೀಡುವುದಿಲ್ಲ ಮತ್ತು ನಂತರ ಹೊಸ ನೆಪವನ್ನು ನೀಡುತ್ತಾನೆ. ಕೊಡು, ನನ್ನ ಹತ್ತಿರ 500 ಮಾತ್ರ ಇದೆ. ಇದು ನೋಡಿದ ಸಂತೋಷ್, ಬಾಸ್, ಈ ತಿಂಗಳು ಅಂತ ಹೇಳುತ್ತಾನೆ, ನಾನು ಒಂದೇ ಒಂದು ರಜೆಯನ್ನು ತೆಗೆದುಕೊಂಡಿಲ್ಲ. ಆದ್ದರಿಂದ ಅದರ ಪ್ರಕಾರ ಇದು ನನಗೆ ಹೆಚ್ಚು ಹಣ ಗಳಿಸುತ್ತದೆ. ಆದರೆ ಗುರುಗಳು ಅವನನ್ನು ಮಾತಿನಲ್ಲಿ ಸಿಲುಕಿಸುತ್ತಾರೆ ಮತ್ತು ರಾಜು ತುಂಬಾ ಜಗಳವಾಡಿದಾಗ ಅವನನ್ನು ಕೆಲಸದಿಂದ ವಜಾ ಮಾಡಲಾಯಿತು. ಅವನು ರಾಜುವಿನ ವೀರ್ಯವನ್ನು ಹೊರಹಾಕುತ್ತಾನೆ. ಹಣ ಪಡೆಯುವುದು ಮತ್ತು ಕೆಲಸದಿಂದ ವಜಾ ಮಾಡದಿರುವುದು ಅವನಿಗೆ ಅರ್ಥವಾಗದ ಕಾರಣ ತುಂಬಾ ಬೇಸರವಾಗುತ್ತದೆ. ಅವನು ಅದನ್ನು ಮುಂದೆಯೂ ಮಾಡುತ್ತಾನೆ ಎಂದು ತೋರುತ್ತದೆ. ಅದು ಹಾಗೆಯೇ ಇದೆಯೇ? ಅದರ ಬಗ್ಗೆ ಯೋಚಿಸುತ್ತಾ ಅವನು ತನ್ನ ಮನೆಯನ್ನು ತಲುಪುತ್ತಾನೆ. ನಿರಾಶೆಯನ್ನು ನೋಡಿ ಅವಳು, ಏನಾಯಿತು, ನಿನಗೆ ಹಣ ಸಿಕ್ಕಿತು ಎಂದು ಹೇಳುತ್ತಾಳೆ. ಈ ಬಾರಿಯೂ ಮಾಲೀಕರು ಅದನ್ನು ತಂದಿಲ್ಲವೇ? ಅವನು ನನಗೆ ಪೂರ್ಣ ಮೊತ್ತವನ್ನು ಪಾವತಿಸಲಿಲ್ಲ ಮತ್ತು ನನ್ನನ್ನು ನನ್ನ ಕೆಲಸದಿಂದ ವಜಾ ಮಾಡಿದನು. ಇದನ್ನು ಕೇಳಿದ ಕೂಡಲೇ ರಾಜು ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಹೆಂಡತಿ ಚಿಂತಿತಳಾಗಿ ಹೇಳಲು ಪ್ರಾರಂಭಿಸುತ್ತಾಳೆ, ಈ ಚಳಿಯಲ್ಲಿ ಈಗ ಮನೆ ನಡೆಸುವುದು ಹೇಗೆ? ನಾನು ಹೇಗೆ ನಿಭಾಯಿಸುತ್ತೇನೆ? ಚಿಂತಿಸಬೇಡಿ,
ನಾನು ಒಂದು ಕೆಲಸ ಹುಡುಕಿಕೊಳ್ಳುತ್ತೇನೆ, ಆಗ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಹೀಗೆ ಹೇಳುತ್ತಾ ರಾಜು ಆ ಹಣದಿಂದ ದೂರ ಹೋಗುತ್ತಾನೆ. ಈಗ ಅವನು ತನ್ನ ಮನೆಗೆ ಆಹಾರಕ್ಕಾಗಿ ಪಡಿತರವನ್ನು ತರುತ್ತಾನೆ. ಎಲ್ಲ ಹಣ ರಾಜುವಿನ ಕೆಲಸಕ್ಕೆ ಖರ್ಚಾಗುತ್ತದೆ. ಅವನು ಹುಡುಕಾಟದಲ್ಲಿ ಇಲ್ಲಿ ಮತ್ತು ಅಲ್ಲಿ ಅಲೆದಾಡುತ್ತಾನೆ, ಆದರೆ ಅವನು ನನಗೆ ಯಾವುದೇ ಕೆಲಸ ಸಿಗುತ್ತಿಲ್ಲ ಮತ್ತು ಮತ್ತೊಂದೆಡೆ ಈಗ ಚಳಿಯಿದೆ. ರಾತ್ರಿಯ ಸಮಯದಲ್ಲಿ ಕ್ರಮೇಣ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ನಾನು ಕಿಟಕಿಗಳ ಮೂಲಕ ರಾಜುವಿನ ಮನೆಗೆ ಪ್ರವೇಶಿಸುತ್ತೇನೆ ಮತ್ತು ರಾತ್ರಿಯಲ್ಲಿ ಬಾಗಿಲಿನಿಂದ ತುಂಬಾ ತಣ್ಣನೆಯ ಗಾಳಿ ಬರಲು ಪ್ರಾರಂಭಿಸುತ್ತದೆ. ತಣ್ಣನೆಯ ಗಾಳಿಯ ಕಾರಣ ರಾಜು ಮತ್ತು ಅವನ ಹೆಂಡತಿ ಮತ್ತು ಮಗಳು ಇಡೀ ರಾತ್ರಿ ನಿದ್ದೆ ಮಾಡಲು ಸಾಧ್ಯವಿಲ್ಲ ಮತ್ತು ಅವರು ರಾತ್ರಿ ಇಡೀ ಚಳಿಯಿಂದ ನಡುಗುತ್ತಲೇ ಇರುತ್ತಾರೆ. ನನ್ನ ಬಳಿ ಕಂಬಳಿ ಇತ್ತು, ಆದರೆ ಅದು ಕೂಡ ನನ್ನನ್ನು ತಣ್ಣಗಾಗಿಸಲಿಲ್ಲ. ಹೇಗೋ ನಾವು ಒಂದು ರಾತ್ರಿ ಕಳೆಯುತ್ತೇವೆ ಮತ್ತು ಮರುದಿನ ಬೆಳಿಗ್ಗೆ ರಾಜುವಿನ ಹೆಂಡತಿ ರಾಖಿ ಅವಳು ರಾಜು ಜಿ ಅವರನ್ನು ಕೇಳುತ್ತಾಳೆ, ಇದು ಎಷ್ಟು ಕಾಲ ಮುಂದುವರಿಯುತ್ತದೆ ಎಂದು. ಈ ಚಳಿಯಲ್ಲಿ ನಾವಿಬ್ಬರು ಹೇಗೋ ಬದುಕುಳಿದಿದ್ದೇವೆ. ನಾವು ಸಮಯ ಕಳೆಯಬಹುದು, ಆದರೆ ನಮಗೆ ಒಬ್ಬಳು ಮಗಳಿದ್ದಾಳೆ. ನಾವು ಅದಕ್ಕಾಗಿ ಏನಾದರೂ ಮಾಡಬೇಕು, ಇಲ್ಲದಿದ್ದರೆ ಅವಳು ತಣ್ಣನೆಯ ರಾಖಿಯಿಂದ ಸಾಯುತ್ತಾಳೆ. ನೀನು ನಿಜ. ನಾನು ಇವತ್ತು ಮಾರುಕಟ್ಟೆಗೆ ಹೋಗಿ ನೋಡುತ್ತೇನೆ ಅಂತ ನೀವು ಹೇಳುತ್ತಿದ್ದೀರಿ. ನಿನಗೆ ಕೆಲಸ ಸಿಗುತ್ತದೆಯೋ ಇಲ್ಲವೋ ಮತ್ತು ಇಷ್ಟೊಂದು. ಹೀಗೆ ಹೇಳುತ್ತಾ ರಾಜು ಕೆಲಸ ಹುಡುಕುತ್ತಾ ಹೊರಡುತ್ತಾನೆ ಮತ್ತು ಅವನು ಒಬ್ಬ ವ್ಯಾಪಾರಿಯ ಬಳಿಗೆ ಹೋಗಿ ಅವನಿಗೆ ಹೇಳುತ್ತಾನೆ, ಸರ್, ನನಗೆ ಸ್ವಲ್ಪ ಕೆಲಸ ಸಿಗಬಹುದೇ? ನೋಡು ಸಹೋದರ, ಈಗ ನನ್ನ ಬಳಿ ಇಲ್ಲ. ನೀವು ಬಯಸಿದರೆ ನೀವು ಬೇರೆ ಅಂಗಡಿಗೆ ಹೋಗಿ ಕೆಲಸ ಮಾಡಬಹುದು. ನೀವು ಅದನ್ನು ಹುಡುಕಬಹುದು. ಪರವಾಗಿಲ್ಲ ಸರ್, ಯಾವುದೇ ಸಮಸ್ಯೆ ಇಲ್ಲ. ಸರಿ, ಈಗ ನಾನು ಹೊರಡುತ್ತೇನೆ. ಮತ್ತು ಇದನ್ನು ಹೇಳಿದ ನಂತರ ರಾಜು ಮನೆಯ ಕಡೆಗೆ ನಡೆಯಲು ಪ್ರಾರಂಭಿಸುತ್ತಾನೆ. ರಾಜುವಿನ ಮನೆ ಅಲ್ಲಿಗೆ ತಲುಪಿದ ನಂತರ ಅವನ ಹೆಂಡತಿ ಏನು ಹೇಳುತ್ತಾಳೆ, ನಿನಗೆ ಕೆಲಸ ಸಿಕ್ಕಿದೆಯೇ ಅಥವಾ ಇಲ್ಲವೇ? ಕೆಲಸ ಕೊಡಲು ಯಾರೂ ಸಿದ್ಧರಿಲ್ಲ. ಹಾಗಾದರೆ ನಾನು ಏನು ಮಾಡಬೇಕು? ಆಗ ತಡವಾಗುತ್ತದೆ. ಇದು ತಂಪಾಗಿದೆ ಮತ್ತು ತಂಪಾದ ಗಾಳಿ ಬೀಸುತ್ತಿದೆ. ಇದರಿಂದಾಗಿ ರಾಜು ಅವರ ಮಗಳು ಸುಧಾ ಗಾಯಗೊಂಡರು. ಜ್ವರ ಬರುತ್ತದೆ ಮತ್ತು ರಾಖಿ ರಾಜುಗೆ ಹೇಳುತ್ತಾಳೆ, ನೋಡಿ, ಸುಧಾಳಿಗೆ ತುಂಬಾ ಜ್ವರ ಬಂದಿದೆ ಮತ್ತು ಅದರ ಇಡೀ ದೇಹವು ನಿಮ್ಮಂತೆಯೇ ಉರಿಯುತ್ತಿದೆ. ಎಲ್ಲೋ ಹೋಗಿ ಇದಕ್ಕೆ ಔಷಧಿ ತಗೊಂಡು ಬಾ. ಅಯ್ಯೋ, ನನ್ನ ಬಳಿ ಈಗ ಔಷಧಾಲಯಕ್ಕೆ ಹೋಗಲು ಸಾಕಷ್ಟು ಹಣವಿಲ್ಲ. ನಾನು ಹೋಗಿ ನನ್ನ ಮಗಳು ಸುಧಾಗೆ ಮಾತ್ರೆ ತರಬೇಕೆ? ಹೇ, ನೀನು ಏನಾದರೂ ಮಾಡಬೇಕು, ಇಲ್ಲದಿದ್ದರೆ ರಾತ್ರೋರಾತ್ರಿ ಸುಧಾ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತು. ನಾನು ಹೋಗಿ ಎಲ್ಲೋ ಹಣ ಹೊಂದಿಸಬಹುದೇ ಎಂದು ನೋಡುತ್ತೇನೆ. ನೀನು ಹೋದರೆ ಹಾಗೆ ಮಾಡು. ಮತ್ತು ಇನ್ನೊಂದು ಬದಿಯಲ್ಲಿ ಸುಧಾ ತಣ್ಣಗಾಗಿದ್ದಾಳೆ. ರಾಜು ನಡುಗಲು ಪ್ರಾರಂಭಿಸುತ್ತಾನೆ ಮತ್ತು ಏನೂ ಅರ್ಥವಾಗುವುದಿಲ್ಲ. ಅವನು ಈಗ ಏನು ಮಾಡಬೇಕೆಂದು ಸ್ವಲ್ಪ ಹೊತ್ತು ಯೋಚಿಸುತ್ತಿದ್ದನು. ಅದಾದ ನಂತರ ರಾಜು ತನ್ನ ಹೆಂಡತಿ ರಾಖಿಗೆ ಹೇಳುತ್ತಾನೆ, ನನ್ನ ಅಸ್ವಸ್ಥ ಮಗಳಿಗಾಗಿ ಅಳಬೇಕೆಂದು ಅನಿಸುತ್ತಿದೆ. ನಮ್ಮಲ್ಲಿ ಹಣವಿಲ್ಲದ ಕಾರಣ ನಾವು ಸುಧಾ ಅವರ ಮಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸಾಧ್ಯವಾಯಿತು. ಈಗ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ರಾಜು ಎದ್ದ ಮತ್ತು ತನ್ನ ಮಗಳನ್ನು ಆಸ್ಪತ್ರೆಗೆ ಕರೆದೊಯ್ದರೂ ಅವನು ಹೋಗುತ್ತಾನೆ. ಆದರೆ ದುರದೃಷ್ಟವಶಾತ್ ಅವನ ಬಳಿ ಹಣವಿಲ್ಲ. ಇದರಿಂದಾಗಿ ಸುಧಾ ಅವರಿಗೆ ಚಿಕಿತ್ಸೆ ಸಿಕ್ಕಿತು. ನಮ್ಮ ಮೇಲೆ ಕರುಣಿಸು, ನಾವು ನಿರಾಕರಿಸುತ್ತೇವೆ. ಡಾಕ್ಟರ್ ಸರ್, ದಯವಿಟ್ಟು ನನ್ನ ಮಗಳಿಗೆ ಚಿಕಿತ್ಸೆ ನೀಡಿ. ವೈದ್ಯರು ಇಲ್ಲದಿದ್ದರೆ ನನ್ನ ಪುಟ್ಟ ಮಗ ಅಲ್ಲೇ ಇರುತ್ತಾನೆ, ಗುಡಿಯಾ ಸಾಯುತ್ತಾನೆ. ಈ ಪುಟ್ಟ ಮಗಳ ಮೇಲೆ ಕರುಣೆ ತೋರು ಡಾಕ್ಟರ್ ಸಾಹಬ್. 1 ಅಥವಾ 2 ದಿನಗಳಲ್ಲಿ ಕೆಲಸ ಮಾಡಿ. ನಿನ್ನ ಪ್ರತಿ ಪೈಸೆಯನ್ನು ನಾನು ಹಿಂದಿರುಗಿಸುತ್ತೇನೆ. ರಾಜುವಿಗೆ ಬಹಳಷ್ಟು ಇರುತ್ತದೆ. ವಿನಂತಿಸಿದ ನಂತರವೂ ವೈದ್ಯರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಅವನು ಕರುಣೆ ತೋರಿಸದೆ ಮೂವರನ್ನು ಆಸ್ಪತ್ರೆಯಿಂದ ಹೊರಗೆ ಕಳುಹಿಸುತ್ತಾನೆ. ಅವರು ನಮ್ಮನ್ನು ಆಸ್ಪತ್ರೆಯ ಮೆಟ್ಟಿಲುಗಳ ಮೇಲೆ ಎಸೆಯುತ್ತಾರೆ. ರಾಜು ಮತ್ತು ಅವನ ಹೆಂಡತಿ ರಾಖಿ ಕುಳಿತು ಅಳಲು ಪ್ರಾರಂಭಿಸುತ್ತಾರೆ. ಮತ್ತು ಮತ್ತೊಂದೆಡೆ ಚಳಿ ಕ್ರಮೇಣ ಹೆಚ್ಚುತ್ತಿದೆ. ಈಗ ತುಂಬಾ ಚಳಿಯಾಗುತ್ತಿತ್ತು. ಆ ಮೂವರು ಜ್ವರದಿಂದ ಬಳಲುತ್ತಿದ್ದರು.
ಆಸ್ಪತ್ರೆಯ ಮೆಟ್ಟಿಲುಗಳ ಮೇಲೆ ಮೂರ್ಛೆ ಹೋದೆ. ರಾಜು ಕಣ್ಣು ತೆರೆದಾಗ ಅವನಿಗೆ ಕಾಣುವುದು ಅವನು ಆಸ್ಪತ್ರೆಯ ಒಳಗೆ ಹಾಸಿಗೆಯ ಮೇಲೆ ಮಲಗಿದ್ದಾನೆ. ನೋಡಿ, ರಾಜುವಿನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಬರುತ್ತವೆ. ಹೇ, ನನ್ನನ್ನು ಮತ್ತು ರಾಖಿ ಮತ್ತು ಸುಧಾಳನ್ನು ಯಾರು ಕರೆತಂದರು? ನೀವು ಎಲ್ಲಿದ್ದೀರಿ? ಆಗ ಅವನು ನೋಡುತ್ತಾನೆ, ಅವನು ಅವರ ಮಗಳಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಅವರೊಂದಿಗಿದ್ದಾರೆ. ಹಣದ ಕೊರತೆಯಿಂದಾಗಿ ನೇಮಕಾತಿ ಮಾಡಿಕೊಳ್ಳಲಾಗಿಲ್ಲ. ಒಬ್ಬ ಮಹಿಳೆ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಿದ್ದರು. ನೀವೆಲ್ಲರೂ ತಣ್ಣಗಾಗಿದ್ದರಿಂದ ಅದನ್ನು ಮಾಡಿದ್ದೇನೆ. ನನಗೆ ತೀವ್ರ ಜ್ವರವಿತ್ತು ಮತ್ತು ನೀವು ಮೂವರು. ರಾಜು ಆ ಮಹಿಳೆಯೊಂದಿಗೆ ಮೆಟ್ಟಿಲುಗಳ ಮೇಲೆ ಮೂರ್ಛೆ ಹೋಗಿ ಬಿದ್ದಿದ್ದ. ಅವನು ಯಾರೆಂದು ಕೇಳುತ್ತಾನೆ. ವೈದ್ಯ ಸಾಹಬ್ ಈಗ ರಾಜು ಎಂದು ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ. ಅವನು ಹೋಗಿ ಆ ಮಹಿಳೆಯೊಂದಿಗೆ ಮಾತನಾಡಿ ಅವಳನ್ನು ಕೇಳುತ್ತಾನೆ, ತುಂಬಾ ಧನ್ಯವಾದಗಳು, ಆದರೆ ನೀವು ನನಗೆ ನಿಮ್ಮ ಕುಟುಂಬದಿಂದ ಯಾರೂ ಇಲ್ಲದ ಕಾರಣ ಸಹಾಯ ಮಾಡಿ. ನನಗೆ ಯಾವುದೇ ಸಂಬಂಧವಿಲ್ಲ, ಆದರೆ ಒಂದು ಸಮಯವಿತ್ತು. ನಾನು ನನ್ನ ಕುಟುಂಬಕ್ಕೂ ಅದೇ ಆಯಿತು. ನಾನು ಕೂಡ ಬಡವನಾಗಿದ್ದೆ ಮತ್ತು ರಸ್ತೆಯ ಬದಿಯಲ್ಲಿದ್ದೆ. ಅವಳು ಶೀತದಿಂದ ಬಳಲುತ್ತಿದ್ದಳು ಮತ್ತು ದಯಾಳು ಹೃದಯದ ವ್ಯಕ್ತಿಯಾಗಿದ್ದಳು. ರಾಜು ನಮಗೂ ಅದೇ ರೀತಿ ಸಹಾಯ ಮಾಡಿದ್ದಾರೆಂದು ಕೇಳಿದಾಗ ಅವನು ಅವನಿಗೆ ಧನ್ಯವಾದ ಹೇಳುತ್ತಾನೆ ಮತ್ತು ನಂತರ ರಾಜು ಅವರು ತಮ್ಮ ಮಗಳು ಸುಧಾ ಮತ್ತು ಅವರ ಪತ್ನಿಯನ್ನು ಭೇಟಿಯಾಗುತ್ತಾರೆ. ಈಗ ಆ ಮಹಿಳೆ ರಾಜುನನ್ನು ಕೇಳುತ್ತಾಳೆ, ನಿನಗೆ ಏನಾಯಿತು ಹಾಗೆ ಆಗಲು? ನೀವೆಲ್ಲರೂ ತಡರಾತ್ರಿಯವರೆಗೆ ಆಸ್ಪತ್ರೆಯ ಹೊರಗೆ ಕುಳಿತಿದ್ದೀರಿ ಮತ್ತು ಅಂತಹ ಶೀತ ವಾತಾವರಣದಲ್ಲಿ ಬಡ ರಾಜು ಅವನು ತನ್ನ ಎಲ್ಲಾ ಸಮಸ್ಯೆಗಳನ್ನು ಅವಳಿಗೆ ಹೇಳುತ್ತಾನೆ. ನಂತರ ಆ ಮಹಿಳೆ ರಾಜು ಮತ್ತು ಅವನ ಕುಟುಂಬಕ್ಕೆ ಸಹಾಯ ಮಾಡುತ್ತಾಳೆ. ಅವಳು ಅದನ್ನು ಮಾಡುತ್ತಾಳೆ ಮತ್ತು ರಾಜುವಿನ ಮನೆಯೂ ಸಹ ಪರಿಪೂರ್ಣ ಸ್ಥಿತಿಯಲ್ಲಿದೆ. ಈಗ ರಾಜುವಿನ ಬಡತನ ಮತ್ತು ಚಳಿ ಅವನನ್ನು ಬಳಲುವಂತೆ ಮಾಡುತ್ತದೆ. ಎರಡನ್ನೂ ತೊಡೆದುಹಾಕುತ್ತದೆ.